ಈ ಎಲ್ಲಾ ಯುದ್ಧೋಪಕರಣಗಳನ್ನ ಗಡಿ ಭಾಗದಲ್ಲಿ ಆಗುವಂತಹ ಅಥವಾ ಗಡಿ ದಾಟಿ ಆಗುವಂತಹ ಯುದ್ಧದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಈ ಫ್ಯೂಚರ್ ವಾರ್ಫೇರ್ ಅನ್ನೋದೇನಿದೆ ಅಂದ್ರೆ ಇತ್ತೀಚಿನ ಕಾಲಮಾನ ಹಾಗೆ ಮುಂದಿನ ತಲೆಮಾರಿನ ಯುದ್ಧಗಳು ಕೇವಲ ಬಾರ್ಡರ್ನಲ್ಲಿ ಮಾತ್ರ ಆಗೋದಿಲ್ಲ. ಇದರ ನೇರ ಪರಿಣಾಮ ದೇಶದ ಯಾವ ದೇಶಗಳ ಯುದ್ಧಕ್ಕಿಳಿಯುತ್ತೆ ಆ ದೇಶದ ನಾಗರಿಕರ ಮೇಲೂ ಕೂಡ ಆಗಿರುತ್ತೆ. ಶಸ್ತ್ರ ಪ್ಲಸ್ ಅಸ್ತ್ರ ಎರಡರ ಪ್ರಯೋಗ. ಶಸ್ತ್ರ ಬಾರ್ಡರ್ನಲ್ಲಾದ್ರೆ ಅಸ್ತ್ರಗಳು ಪ್ರಯೋಗ ಆಗೋದು ದೇಶವನ್ನ ಮುನ್ನಡೆಸುವ ನಾಯಕರ ಆಲೋಚನೆಯಲ್ಲಿ ಎಕ್ಸಿಕ್ಯೂಟ್ ಮಾಡುವ ಪ್ಲಾನ್ ನಲ್ಲಿ. ಅಂಥದ್ದೇ ಒಂದು ಯೋಜನೆಯನ್ನ ಇದೀಗ ಭಾರತ ಮಾಡ್ತಾ ಇದೆ. ನೇರವಾಗಿ ಬಾರ್ಡರ್ನಲ್ಲಿ ಹೋಗಿ ನುಗ್ಗಿ ಹೊಡೆಯೋ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಇಂಡೈರೆಕ್ಟ್ ವಾರ್ ಅನ್ನ ಪಾಕಿಸ್ತಾನದ ವಿರುದ್ಧ ಪ್ರಾರಂಭ ಮಾಡಿದೆ ಭಾರತ. ವೆಪನ್ ಹಿಡಿದು ನುಗ್ಗೋಕ್ ಮುಂಚೆ ಟ್ರೇಡ್ ವಾರ್ ಅನ್ನ ಶುರು ಮಾಡಿಕೊಂಡಿದೆ ಭಾರತ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಮ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ, ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ. ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಪರ್ಸ್ತಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಲ್ಲಾ ಯುದ್ಧೋಪಕರಣಗಳನ್ನ ಗಡಿ ಭಾಗದಲ್ಲಿ ಆಗುವಂತಹ ಅಥವಾ ಗಡಿ ದಾಟಿ ಆಗುವಂತಹ ಯುದ್ಧದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಈ ಫ್ಯೂಚರ್ ವಾರ್ಫೇರ್ ಅನ್ನೋದೇನಿದೆ ಅಂದ್ರೆ ಇತ್ತೀಚಿನ ಕಾಲಮಾನ ಹಾಗೆ ಮುಂದಿನ ತಲೆಮಾರಿನ ಯುದ್ಧಗಳು ಕೇವಲ ಬಾರ್ಡರ್ನಲ್ಲಿ ಮಾತ್ರ ಆಗೋದಿಲ್ಲ. ಇದರ ನೇರ ಪರಿಣಾಮ ದೇಶದ ಯಾವ ದೇಶಗಳ ಯುದ್ಧಕ್ಕಿಳಿಯುತ್ತೆ ಆ ದೇಶದ ನಾಗರಿಕರ ಮೇಲೂ ಕೂಡ ಆಗಿರುತ್ತೆ. ಶಸ್ತ್ರ ಪ್ಲಸ್ ಅಸ್ತ್ರ ಎರಡರ ಪ್ರಯೋಗ. ಶಸ್ತ್ರ ಬಾರ್ಡರ್ನಲ್ಲಾದ್ರೆ ಅಸ್ತ್ರಗಳು ಪ್ರಯೋಗ ಆಗೋದು ದೇಶವನ್ನ ಮುನ್ನಡೆಸುವ ನಾಯಕರ ಆಲೋಚನೆಯಲ್ಲಿ ಎಕ್ಸಿಕ್ಯೂಟ್ ಮಾಡುವ ಪ್ಲಾನ್ ನಲ್ಲಿ. ಅಂಥದ್ದೇ ಒಂದು ಯೋಜನೆಯನ್ನ ಇದೀಗ ಭಾರತ ಮಾಡ್ತಾ ಇದೆ. ನೇರವಾಗಿ ಬಾರ್ಡರ್ನಲ್ಲಿ ಹೋಗಿ ನುಗ್ಗಿ ಹೊಡೆಯೋ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಇಂಡೈರೆಕ್ಟ್ ವಾರ್ ಅನ್ನ ಪಾಕಿಸ್ತಾನದ ವಿರುದ್ಧ ಪ್ರಾರಂಭ ಮಾಡಿದೆ ಭಾರತ. ವೆಪನ್ ಹಿಡಿದು ನುಗ್ಗೋಕ್ ಮುಂಚೆ ಟ್ರೇಡ್ ವಾರ್ ಅನ್ನ ಶುರು ಮಾಡಿಕೊಂಡಿದೆ ಭಾರತ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಮ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ, ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ.
ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣ ಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ. ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಕಿಸ್ತಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಲ್ಲಾ ಯುದ್ಧೋಪಕರಣಗಳನ್ನ ಗಡಿ ಭಾಗದಲ್ಲಿ ಆಗುವಂತಹ ಅಥವಾ ಗಡಿ ದಾಟಿ ಆಗುವಂತಹ ಯುದ್ಧದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಈ ಫ್ಯೂಚರ್ ವಾರ್ಫೇರ್ ಅನ್ನೋದೇನಿದೆ, ಅಂದ್ರೆ ಇತ್ತೀಚಿನ ಕಾಲಮಾನ ಹಾಗೆ ಮುಂದಿನ ತಲೆಮಾರಿನ ಯುದ್ಧಗಳು ಕೇವಲ ಬಾರ್ಡರ್ನಲ್ಲಿ ಮಾತ್ರ ಆಗೋದಿಲ್ಲ. ಇದರ ನೇರ ಪರಿಣಾಮ ದೇಶದ ಯಾವ ದೇಶಗಳು ಯುದ್ಧಕ್ಕಿಳಿಯುತ್ತೆ ಆ ದೇಶದ ನಾಗರಿಕರ ಮೇಲೂ ಕೂಡ ಆಗಿರುತ್ತೆ. ಶಸ್ತ್ರ ಪ್ಲಸ್ ಅಸ್ತ್ರ ಎರಡರ ಪ್ರಯೋಗ. ಶಸ್ತ್ರ ಬಾರ್ಡರ್ನಲ್ಲಾದ್ರೆ ಅಸ್ತ್ರಗಳು ಪ್ರಯೋಗ ಆಗೋದು ದೇಶವನ್ನ ಮುನ್ನಡೆಸುವ ನಾಯಕರ ಆಲೋಚನೆಯಲ್ಲಿ, ಎಕ್ಸಿಕ್ಯೂಟ್ ಮಾಡುವ ಪ್ಲಾನ್ ನಲ್ಲಿ. ಅಂಥದ್ದೇ ಒಂದು ಯೋಜನೆಯನ್ನ ಇದೀಗ ಭಾರತ ಮಾಡ್ತಾ ಇದೆ. ನೇರವಾಗಿ ಬಾರ್ಡರ್ನಲ್ಲಿ ಹೋಗಿ ನುಗ್ಗಿ ಹೊಡೆಯೋ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಇಂಡೈರೆಕ್ಟ್ ವಾರ್ ಅನ್ನ ಪಾಕಿಸ್ತಾನದ ವಿರುದ್ಧ ಪ್ರಾರಂಭ ಮಾಡಿದೆ ಭಾರತ. ವೆಪನ್ ಹಿಡಿದು ನುಗ್ಗೋಕ್ ಮುಂಚೆ ಟ್ರೇಡ್ ವಾರ್ ಅನ್ನ ಶುರು ಮಾಡಿಕೊಂಡಿದೆ ಭಾರತ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಮ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ. ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣ ಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ. ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಕಿಸ್ತಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಲ್ಲಾ ಯುದ್ಧೋಪಕರಣಗಳನ್ನ ಗಡಿ ಭಾಗದಲ್ಲಿ ಆಗುವಂತಹ ಅಥವಾ ಗಡಿ ದಾಟಿ ಆಗುವಂತಹ ಯುದ್ಧದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಈ ಫ್ಯೂಚರ್ ವಾರ್ಫೇರ್ ಅನ್ನೋದೇನಿದೆ, ಅಂದ್ರೆ ಇತ್ತೀಚಿನ ಕಾಲಮಾನ ಹಾಗೆ ಮುಂದಿನ ತಲೆಮಾರಿನ ಯುದ್ಧಗಳು ಕೇವಲ ಬಾರ್ಡರ್ನಲ್ಲಿ ಮಾತ್ರ ಆಗೋದಿಲ್ಲ. ಇದರ ನೇರ ಪರಿಣಾಮ ದೇಶದ ಯಾವ ದೇಶಗಳು ಯುದ್ಧಕ್ಕಿಳಿಯುತ್ತೆ ಆ ದೇಶದ ನಾಗರಿಕರ ಮೇಲೂ ಕೂಡ ಆಗಿರುತ್ತೆ. ಶಸ್ತ್ರ ಪ್ಲಸ್ ಅಸ್ತ್ರ ಎರಡರ ಪ್ರಯೋಗ. ಶಸ್ತ್ರ ಬಾರ್ಡರ್ನಲ್ಲಾದ್ರೆ ಅಸ್ತ್ರಗಳು ಪ್ರಯೋಗ ಆಗೋದು ದೇಶವನ್ನ ಮುನ್ನಡೆಸುವ ನಾಯಕರ ಆಲೋಚನೆಯಲ್ಲಿ, ಎಕ್ಸಿಕ್ಯೂಟ್ ಮಾಡುವ ಪ್ಲಾನ್ ನಲ್ಲಿ. ಅಂಥದ್ದೇ ಒಂದು ಯೋಜನೆಯನ್ನ ಇದೀಗ ಭಾರತ ಮಾಡ್ತಾ ಇದೆ.